ಸತ್ಸಂಗ ದುತ್ಸಂಗವೆಂಬ ಎರಡುಂಟು ಲೋಕದೊಳಗ. ಅಂತರಂಗ ಶುದ್ಧವಿಲ್ಲದವರ ಸಂಘ ಕಾಲಕೂಟ ವಿಷಕ್ಕಿಂತಲೂ ಕಡೆ. ಗುರುಕುಮಾರ ಪಂಚಾಕ್ಷರೀಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವ ನಮ್ಮೆಲ್ಲರ ಬದುಕಿಗೆ ದಿವ್ಯತೆಯ ಸಾಂದ್ರತೆಯನ್ನು ಕರುಣಿಸಿರುವ ಕರುಣಾಮೂರ್ತಿಯಾಗಿರುವ, ಬೇಡಿದ ಭಕ್ತರಿಗೆ, ಬೇಡಿದ ಶಿಷ್ಯರಿಗೆ ಬೇಡಿದ್ದನ್ನ ಕೊಟ್ಟು ಕಾಮಧೇನು ಕಲ್ಪವೃಕ್ಷವಾಗಿರುವ ಪಂಚಾಕ್ಷರಜ್ಜನ ಮಹಾಪುರಾಣವನ್ನು ನಾವೆಲ್ಲ ಚಿಂತನೆಯ ವರೆಗಲ್ಲಿಗೆ ಹಚ್ಚಿ ಇವತ್ತಿಗೆ 18ನೇ ದಿನಕ್ಕೆ ಬಂದೆವು. ಪೂಜ್ಯ ಗುರುಗಳ ನುಡಿಗಡಣ ಬಹಳ ವಿಶೇಷವಾಗಿರುವಂತಹ, ಈ ಜಗತ್ತಿನಲ್ಲಿ ಅದು ಸಂಘಗಳು 100 ಇರಬಹುದು, ಆದರೆ ಗುರುಗಳ ವಾಣಿ ಎಷ್ಟು ನಮಗೆ ಸತ್ಯವನ್ನು ನೆನಪಿಸಿಕೊಡ್ತದಂದ್ರೆ, ಇರೋದೇ 2 ಸಂಘ, ಒಂದು ದುರ್ಜನರ ಸಂಘ, ಇನ್ನೊಂದು ಸಜ್ಜನರ ಸಂಘ. ಅಂತರಂಗ ಶುದ್ಧವಿಲ್ಲದವರ ಸಂಘ ಅದು ಕಾಲಕೂಟ ವಿಷಕ್ಕಿಂತಲೂ ವಿಷ ಅಂತ. ಈ ವಚನ ಬರೀಬೇಕಾದ್ರೆ ಗುರುಗಳಿಗೆ ಪ್ರಭಾವ ಹೆಂಗ ನೋಡ್ರಿ, ಬಸವಾದಿ ಪ್ರಮಥರ ಪ್ರಭಾವ. ನಮ್ಮ ಗುರುಗಳು ಬಹಳ ವೈಚಾರಿಕತೆಯ ಪ್ರಜ್ಞೆಯ ತಳಹದಿಯ ಮೇಲೆ ಪುಣ್ಯಾಶ್ರಮವನ್ನು ಕಟ್ಟಿದ್ರು ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಅವರ ಭಾವದ ಭಾಷೆ ಎಷ್ಟು ವಿಶೇಷವಾಗಿರ್ತದಂದ್ರೆ, ನಾವೆಲ್ಲ ಈ ನಾಡಿನ ತುಂಬೆಲ್ಲ ಬಹಳ ಪ್ರಸಿದ್ಧವಾಗಿರುವಂತ, ಇವತ್ತಿಗೂ ಸಹಿತ ಪ್ರತಿಯೊಬ್ಬರ ಕಿವಿಗಳಲ್ಲಿ ಗುಂಯಂತ ಕೇಳುವಂತಹದ್ದು, ನಾಲಿಗೆಯ ಮೇಲೆ ಇವತ್ತಿಗೂ ಸಹಿತ ಹಾಡುವ ಒಂದು ಬಹಳ ವಿಶೇಷವಾಗಿರುವಂತ ವಚನ ಅಂದ್ರೆ, ಕಲ್ಲು ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏತಕ್ಕೆ ಬೇಕು, ಲಿಂಗ ಕೊಡುವುದಕ್ಕೆ. ಜಂಗಮ ನೇತಕ್ಕೆ ಬೇಕು, ಭಕ್ತಿ ಪರೀಕ್ಷಿಸುವುದಕ್ಕೆ. ಕಂಡುದುದನ್ನೆಲ್ಲ ದೇವರೆಂದು ಅಡ್ಡ ಬೀಳುವ ಜನರನ್ನ ನೋಡಬಾರದೆಂದೇ ಕಣ್ಣು ಮುಚ್ಚಿದೇನಯ್ಯ ತಂದೆ ಗುರುಕುಮಾರ ಪಂಚಾಕ್ಷರೀಶ್ವರ. ಈ ಜನಗಳು ತಿರುಗಾಡುವುದನ್ನ, ಅಂತರಂಗ ಸುದ್ದಿ ಇಲ್ಲದನೆ ತಿರುಗಾಡುವಂತವರನ್ನ, ಎಲ್ಲವನ್ನೂ ಸಹಿತ ಮರೆತು ಭಾವ ಸುದ್ದಿ ಇಲ್ಲದೆ ತಿರುಗಾಡುವರನ್ನ ನೋಡಬಾರದಂತ ಕುಮಾರೇಶ, ಪಂಚಾಕ್ಷರ ಗುರುನಾಥ ನೀನು ಕಣ್ಣು ಮುಚ್ಕೊಂಡು ಕುಂತೀಯೇನಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಗುರುಗಳು. ಮತ್ತೆ ಗುರುಗಳ ಭಾವ ಏನದ, ಕಲ್ಲಿನೊಳಗ ದೇವರಿದ್ರ, ಮಣ್ಣಿನೊಳಗ ದೇವರಿದ್ರ ಗುರು ಎದಕ್ ಬೇಕಪ್ಪ? ನಮಗೆ ಒಂದೆಲ್ಲ ನೆನಪಿಟ್ಟುಕೊಳ್ಬೇಕು, ಈ ಜಗತ್ತಿನೊಳಗ ಕಲ್ಲಿನಲ್ಲಿ ದೇವರ ಕಂಡವರು ಅನಂತ, ಮಣ್ಣಿನಲ್ಲಿ ದೇವರನ್ನ ಕಂಡವರು ಅನಂತ, ಕಂಚು, ತಾಮ್ರ, ಹಿತ್ತಾಳಿ, ಬೆಳ್ಳಿ, ಬಂಗಾರಗಳಲ್ಲಿ ದೇವರನ್ನು ಕಂಡವರು ಅನಂತ ಅನಂತ ಅನಂತ. ಆದರೆ ಅಂಧರಲ್ಲಿ, ಅನಾಥರಲ್ಲಿ, ನೊಂದವರಲ್ಲಿ ದೇವರನ್ನ ಕಂಡವರು ಯಾರಂದ್ರೆ ಅದು ಹಾನಗಲ್ಲ ಕುಮಾರೇಶ, ಅದು ಪಂಚಾಕ್ಷರಜ್ಜ, ಅದು ಪುಟ್ಟರಾಜಜ್ಜ. ನಮ್ಮ ಗುರುಗಳು ದೊಡ್ಡ ಜೋರೊಂದು ಮಾತು ಹೇಳ್ತಿದ್ರು ತಮ್ಮ. ಏನ್ ಹೇಳ್ತಿದ್ರು ಅಂದ್ರೆ, ಅಂಧ ಅನಾಥರ ಸೇವೆಯೇ ಅದು ಶಿವನ ಸೇವೆ. ಹಾನಗಲ್ಲ ಕುಮಾರಜ್ಜೋರ ವಾಣಿಯನ್ನು ಅವರ ಬದುಕಿನೊಳಗೆ ಅಳವಡಿಸಿಕೊಂಡ್ರವರು. ಪಂಚಾಕ್ಷರಿ ನೀನು ಅಂಧರಿಗಾಗಿ ದುಡಿಯಪ್ಪ, ನಾನು ಶಿವ ನಿನಗಾಗಿ ದುಡಿತಿ. ಅಂತರಂಗದಲ್ಲಿ ಬಹಿರಂಗದಲ್ಲಿ ಶುದ್ಧಿಯಾಗಿ ನೀನು ಈ ನಾಡಿನೊಳಗ ಒಳ್ಳೆಯವರ ಸಂಘದೊಂದಿಗೆ ಈ ನಾಡನ್ನ ಸುತ್ತಪ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ.
ದುರ್ಜನರ ಸಂಘ ಬಚ್ಚಲದ ನೀರಿನಂತೆ. ಪಂಚಾಕ್ಷರಜ್ಜೋರ ದೇಯೋದ್ದೇಶ ಏನು ಅಂದ್ರೆ, ಈ ಮಳೆ ಹನಿ ನೀರು ಬೀಳ್ತಾವಲ್ಲ ತಮ್ಮ, ಆ ಮಳೆ ಹನಿ ನೀರು ರಪ 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 ಗಟರಕ್ಕೆ ಬಿದ್ರ ಯಾವ ನೀರಾತದು? ಗಟರದ ನೀರು, ಚರಂಡಿ ನೀರಾತ. ಅದು ತಂಬಿಗೆ ಒಳಗೆ ಬಿದ್ರ ಆ ನೀರು ತಂಬಿಗೆ ನೀರು, ಕೊಡದೊಳಗೆ ಬಿದ್ರ ಕೊಡದ ನೀರು, ಹಳ್ಳದಾಗ ಬಿದ್ರ ಹಳ್ಳ, ಸಮುದ್ರ ಬಿದ್ರ ಕಾದ ಹಂಚಿನ ಮೇಲೆ ಬಿದ್ರ ಮುಗಿದು ಹೋಯ್ತದ, ಏನು ಉಳಿಯಂಗಿಲ್ಲ. ಪಂಚಾಕ್ಷರಜ್ಜೋರ ಉದ್ದೇಶ ಇಷ್ಟೇ, ನನ್ನ ಶಿಷ್ಯರಾದವರು ಹಳ್ಳದಾಗ ಬಿದ್ದು ಹರಿದು ಹೋಗಬಾರದು, ಸಾಗರದಾಗ ಬಿದ್ದು ಸಿಗಲಾರ್ದಂಗ ಹೋಗಬಾರದು, ಚರಂಡಿಗೆ ಬಿದ್ದು ಗಟರದಾಗ ಬಿದ್ದು ಹೊಲಸಾಗಬಾರದು. ನನ್ನ ಶಿಷ್ಯರು ದೇವರ ತಲೆಯ ಮೇಲೆ ಬಿದ್ದು, ಗುರುವಿನ ಪಾದದ ಮೇಲೆ ಬಿದ್ದು ಪಾದೋದಕ ತೀರ್ಥವಾಗಬೇಕಂದವ್ರು ಯಾರಂದ್ರೆ ಅದು ಪಂಚಾಕ್ಷರಜ್ಜೋರು ಪುಟ್ಟರಾಜಜ್ಜು. ನೋಡಿ, ನೀರು ಬೀಳುವ ಜಾಗದೊಳಗೆ ಬೀಳಬೇಕಷ್ಟೆ. ನಮ್ಮ ಗುರುಗಳು ಬಹಳ ಸಹನಾ ಮೂರ್ತಿಗಳು, ಆದರೆ ಪಂಚಾಕ್ಷರಜ್ಜೋರು ಸಹನಾ ಮೂರ್ತಿಗಳಲ್ರಿ, ನೆನ್ಪಿಟ್ಟುಬಿಟ್ರು. ಕೊಟ್ರೆ ಶಾಪನೆ ಅದು. ಅವಾಗನೂ 100ಕ್ಕೆ 100 ಸತ್ಯ, ಈಗನೂ 100ಕ್ಕೆ 100 ಸತ್ಯ ಅದು. ನನಗೊಂದು ಮನೋಜ್ಞವಾದ ಕತೆ ನೆನಪಾತು. ಒಬ್ಬ ಗುರುಗಳು, ಅವರ ಮಠದೊಳಗ 40-50 ವಿದ್ಯಾರ್ಥಿಗಳು, ಅದರೊಳಗೆ ಒಬ್ಬವ ದುರಾಚಾರಿ, ದುರ್ವ್ಯಸನಿ, ವಿಷಯ ಲಂಪಟ, ಭೋಗಿ, ಎಲ್ಲರನ್ನು ಸಹಿತ ಕೆಡಿಸ್ತಿದ್ದ. ಅವನು ಎಲ್ಲಾ ಚಟಗಳನ್ನ ಕಲಿತ. ಇದು ಉಳುಕಿದ ಹುಡುಗರಿಗೆಲ್ಲ ಸಹನೆ ಆಗ್ಲಿಲ್ರಿ. ಗುರುಗಳಿಗೆ ಹೋಗಿ ಹೇಳಿದ್ರು, ಏನ್ರಿ ಬುದ್ಧಿ, ಅವನೆಲ್ಲ ದುರಾಚಾರಿ ಆಗಿದ್ದಾನೆ, ದುರ್ವ್ಯಸನಿ ಆಗಿದ್ದಾನೆ, ವಿಷಯ ಲಂಬಟನಾಗಿದ್ದಾನೆ, ಕುಡಿತಾ ಇದ್ದಾನೆ, ಅವನಿಗೆ ಹೇಳ್ರಿ, ಇಲ್ಲ ಅವನರ ಮಠದಾಗಿರ್ಬೇಕು, ಇಲ್ಲ ನಾವರು ಇರ್ಬೇಕು ಅಂತ. ಶಿಷ್ಯರ ಮಾತೇನು ಗುರುಗಳು ಕೇಳಲಿಲ್ರಿ. ಅವ್ರು ಊರ್ ಮಂದಿಗೆ ಹೇಳಿದ್ರು. ಇವ್ರು ಹೋಗಿ ಊರನ ಮಂದಿ ಎಲ್ಲ ಮೀಟಿಂಗ್ ಮಾಡಿದ್ರು. ಏನ್ರಿ ಗುರುಗಳ, ಮತ್ತೆ ನಿಮ್ಮ ಮಠದಾಗ ಒಂದು ಹುಡುಗ ದುರಾಚಾರಿ ಅದನಂತೆ, ದುರ್ವ್ಯಸನಿ ಇದಾನಂತೆ, ಕುಡಿತಾನಂತೆ, ಮತ್ತ ಅವನ ಮಠ ಬಿಟ್ಟು ಹೊರಗೆ ಹಾಕ್ಬಿಡ್ರಿ, ಉಳ್ಕಿದ ಹುಡುಗರು ಇದ್ರು ಚಲೋ ಆಕೈತ್ರಿ, ಮತ್ತದು ಕೋತಿ ತಾನು ಕೆಡಲ, ಇಡೀ ವನನೇ ಕೆಡಿಸ್ತಂತ, ಹಂಗಾಗಿ ಅವನು ಹೊರಗೆ ಹಾಕ್ಬಿಡ್ರಿ. ಗುರುಗಳು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು, ಹೌದು ಅವನು ಕೆಟ್ಟವನಿದ್ದಾನೆ, ಅವನು ದುರಾಚಾರಿ ಇದ್ದಾನೆ ಅಂತ ತಿಳ್ಕೊಂಡು ಎಲ್ಲಾ ವಿಚಾರ ಮಾಡಿ ಆ ಗುರುಗಳು ಏನು ಮಾಡಿದ್ರು, ಯಾವನು ಕೆಟ್ಟ ಚಟ ಮಾಡ್ತಿದ್ ನೋಡ್ರಿ ಅವನ್ನ ತಮ್ಮ ಸೇವಾ ಕಿಟ್ಕೊಂಡ್ರಿ, ಚಲೋ ಹುಡುಗನೆಲ್ಲ ಮಠ ಬಿಟ್ಟು ಹೊರಗೆ ಹಾಕ್ಬಿಟ್ರು. ಊರ್ ಮಂದಿ ದಿಕ್ಕು ಬದಲಾತ್ರಿ. ಇದೇನ್ರಿ, ಚಟ ಮಾಡೋ ಹುಡುಗನ ಗುರುಗಳು ತಮ್ಮಲ್ಲಿ ಇಟ್ಕೊಂಡಿದ್ದಾರೆ, ಒಳ್ಳೆ ಹುಡುಗರನ್ನೆಲ್ಲ ಮಠ ಬಿಟ್ಟು ಹೊರಗೆ ಹಾಕ್ಬಿಟ್ರಂತ ಊರ್ ತುಂಬೆಲ್ಲ ಸುದ್ದಿ ಆಯ್ತು. 4-6 ದಿವಸ ಆದ್ಮೇಲೆ 4 ಮಂದಿ ಹಿರಿಯರು ಬಂದು ಕೇಳಿದ್ರಂತೆ, ಏನ್ರಿ ಅಪ್ಪೋರೆ, ಕೆಟ್ಟ ಹುಡುಗನ ಹತ್ರ ಇಟ್ಕೊಂಡು ಒಳ್ಳೆಯವ್ರನ್ನೆಲ್ಲ ಮಠ ಬಿಟ್ಟು ಹೊರಗೆ ಹಾಕಿಬಿಟ್ರಿ, ಅವ್ರ ಪರಿಸ್ಥಿತಿ ಏನ್ರಿ ಅಂದ್ರೆ, ಅವಾಗ ಗುರುಗಳು ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರೆ, ಅದನ್ನ ಗಮನ ಇಟ್ಟು ಕೇಳಬೇಕು. ಈ ಕೆಟ್ಟವನ್ ಯಾಕೆ ನನ್ನ ಹತ್ರ ಇಟ್ಕೊಂಡಿನಿ, ಚುಲೋರ್ನ ಯಾಕೆ ಹೊರಗೆ ಹಾಕಿನಂದ್ರ, ಇವು ಚುಲೋವು ಎಲ್ಲರೂ ಹೋಗಿ ಚುಲೋದ ಬಿತ್ತವು, ಇದು ಕೆಟ್ಟದ್ದು ಹೊರಗೆ ಹೋಗಿ ಕೆಟ್ಟದ್ದು ಬಿತ್ತಬಾರ್ದಂತ ಅದಕ್ಕೆ ನನ್ನ ಹತ್ರ ಇಟ್ಕೊಂಡಿನಂದ್ರಂತ ಅವ್ರು. ಗುರು ಅಂದ್ರ ಕರುಣಾಮಯಿರಿ, ದುಷ್ಟನಲ್ಲಿಯೂ ಸಹಿತ ಶಿಷ್ಟತನವನ್ನು ತುಂಬಿದವನು, ಕಟುವನಲ್ಲಿಯೂ ಸಹಿತ ಕಾರುಣ್ಯವನ್ನು ತುಂಬಿದವನು, ಪಾಪಿ ಕೋಪಿ ಅಸತ್ಯವಂತನಲ್ಲಿ ಸತ್ಯವನ್ನು ತುಂಬಿದ ಪರಮಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಜ್ಜು. ಅರಿತುಕೊಳ್ಳಿಲ್ರಿ. ಮೂರ್ಖಂಗೆ 100 ಕಾಲು ಬುದ್ಧಿಯನ್ನು ಪೇಳಿದರೆ ಬೋರ್ಗಲ್ಲ ಮೇಲೆ ಮಳೆ ಹೊಯ್ದಂತೆ. ಈ ಬೋರ್ಗಲ್ಲು ಅನ್ನೋದಿದು ರೂಢಿ ಭಾಷೆ, ಗ್ರಾಂಥಿಕ ಭಾಷೆ ಹೇಳೋದಾದ್ರೆ ಇದಕ್ಕೆ ಬ್ರಹ್ಮಗಲ್ಲು ಅಂತ ಕರೀತಾರೆ. ಯಾವುದೇ ಒಂದು ಊರಿನ ಒಳಗೆ ಹೋಗಬೇಕಾದ್ರೆ ಅಗಸಿ ಬಾಗಿಲು ಇರ್ತದಲ್ಲ, ಆ ಅಗಸಿ ಬಾಗಿಲಿಗೆ ಒಂದು ಬ್ರಹ್ಮದೇವರು ಬ್ರಹ್ಮಗಲ್ ಅಂತ ಮಾಡಿರ್ತಾರ. ಅದ್ರ ಮ್ಯಾಲೆ ಮಳಿ ಬಂದ್ರ ಹೊಲದಾಗ ಬೆಳಿ ಬರ್ತದೆ, ಹೇಳ್ತಂಬ ಬರ್ತದೇನು, ಮತ್ತೆ ಮಳಿ ಎಲ್ಲಿ ಬರ್ಬೇಕ್ರಿ? ಸಂಧ್ಯಾಗ ಹೊಲದಾಗ ಬರ್ಬೇಕು ಮಳಿ. ಅನುಭಾವಿಗಳು ಹೇಳ್ತಾರೆ, ಮೂರ್ಖಂಗೆ 100 ಕಾಲು ಬುದ್ಧಿಯನ್ನು ಪೇಳಿದರೆ. ಮೂರ್ಖನಿಗೆ ಎಷ್ಟು ಬುದ್ಧಿ ಹೇಳಿದ್ರಿ ಏನಪ್ಪ? ಹೇಂಗ್ ಗುರುಗಳು ಬರ್ತಿದ್ರು. 4 ಮಂದಿ ಊರಿಗೆ ಮಿಕ್ಕಿದವರು ಉಡಾಡ್ರು, ಗುರುಗಳಿಗೆ ಬಂದು ನಮಸ್ಕಾರ ಮಾಡಿದ್ರು. ಗುರುಗಳು ತಥಾಸ್ತು ಅಂದ್ರೆ 2 ಕೈಲಿ. ಅದರಾಗ ಒಬ್ಬ ಎದ್ದ ಮಂಗ್ಯನಂತವ, ಯಾರಿಗೆ ಆಶೀರ್ವಾದ ಮಾಡಿದಿರಪ್ಪ ಅಂದವ.
ಗುರುಗಳಂದ್ರು ನಿಮ್ಮ 4 ಮಂದಿ ಒಳಗೆ ಯಾರು ಮೂರ್ಖರಿದ್ರಿ ಅವ್ರಿಗೆ ಆಶೀರ್ವಾದ ಮಾಡಿವ್ರಂದ್ರು. ನಮ್ಮ 4 ಮಂದಿ ಒಳಗೆ ಮೂರ್ಖರು ಯಾರು ಅಂದ್ರು. ಮಠಕ್ಕೆ ಬರ್ರಿ ಅಂದ್ರು. ಮಠಕ್ಕೆ ಕರ್ಕೊಂಡು ಬಂದು 12 ವರ್ಷ ಅವ್ರ ಮಠದಾಗ ಅನ್ನ ಕೊಟ್ಟು, ಬಟ್ಟಿ ಕೊಟ್ಟು, ನೆತ್ತಿಗೆ ಜ್ಞಾನ ಕೊಟ್ಟು, ಎಲ್ಲಾ ಕೊಟ್ಟು ಅವರನ್ನ ಮಠದಾಗಿದ್ದು ಕಾಡು ಕಲ್ಲೆಲ್ಲ ಮೂರ್ತಿ ಆದ್ರು. ಇವು 12 ವರ್ಷ ಆದ್ರೂ ಸಹಿತ ಅದೇ ಪ್ರಶ್ನೆ ಕೇಳಿದ್ರು ವಾಪಸ್. ಏನಂತ? ಗುರುಗಳ ನಮ್ಮ 4 ಮಂದಿ ಒಳಗ ಮೂರ್ಖರು ಯಾರು? ಅವಾಗ ಗುರುಗಳಂತಾರೆ, ತಮ್ಮ ನಿಮ್ಮ 4 ಮಂದಿ ಒಳಗೆ ಯಾರು ಮೂರ್ಖರಲ್ರಪ್ಪ. 12 ವರ್ಷ ನಿಮ್ಮನ್ನ ಮಠದಾಗಿಟ್ಟುಕೊಂಡು ನಿಮ್ಗೆ ಅನ್ನ ಕೊಟ್ಟು, ಅರಿವಿ ಕೊಟ್ಟು, ಜ್ಞಾನ ಕೊಟ್ಟು, ಇಟ್ಟು ಕೊಟ್ಟು ಸಹಿತ ನಿಮಗೆ ಏನೂ ತಿಳ್ಕೊಳ್ಳಿಲ್ಲ ಅಂದ್ರ ಏನಂದ್ರೆ ಅವರು ನಾನ ಮೂರ್ಖ ಅಂದ್ರೆ ಅವರು. ಮೂರ್ಖಂಗೆ 100 ಕಾಲು ಬುದ್ಧಿಯನ್ನು ಪೇಳಿದರೆ ಬೋರ್ಗಲ್ಲ ಮೇಲೆ ಮಳೆ ಹೊಯ್ದಂತೆ. ಅಂತ ಮೂರ್ಖರ ಸಂಘವನ್ನ ನಮ್ಮ ಬದುಕಿನೊಳಗೆ ಬಿಡಬೇಕು ಅನ್ನೋದು ಇವತ್ತಿನ ಎಚ್ಚರಿಕೆಯ ಪವಾಡ. ಸಾರಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗ ಕಂಡಯ್ಯ. ಸಂಘದಲ್ಲಿ ಎರಡುಂಟು, ಒಂದು ಬಿಡು, ಒಂದು ಹಿಡಿ. ನೋಡಿ ಸಂಘದ ಪರಿಣಾಮ ಹೆಂಗಂದ್ರೆ, ಹಲ್ಲು ಅಗಿದಡೇನು ರುಚಿ ನೋಡುವುದು ನಾಲಿಗೆ, ನಾಲಿಗೆ ರುಚಿ ನೋಡುವುದನೇನು ತಿಂದು ತೇಗುವುದು ಹೊಟ್ಟೆ, ಹೊಟ್ಟೆ ನುಂಗಿದಡೇನು ಅಂಗಾಂಗಗಳಿಗೆ ಹಂಚುವುದು ಸ್ನಾಯುಜಾಲ, ಸ್ನಾಯುಜಾಲ ಸರ್ವವ ನಿಯಂತ್ರಿಸದಡೇನು ಸ್ನಾಯುಜಾಲವನ್ನು ನಿಯಂತ್ರಿಸುವುದು ಮಿದುಳು, ಮಿದುಳು ಸರ್ವವ ನಿಯಂತ್ರಿಸದಡೇನು ಮಿದುಳನ್ನ ನಿಯಂತ್ರಿಸುವವ ಆ ದೇವರು ಅನ್ನೋದು ನೆನಪಿಟ್ಟುಕೊಳ್ಳಿ. ನಾನು ನಿಮಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅನ್ನ ಕಲಿತಾಗ ಅಲ್ಲಿ ರಸ ಉತ್ಪತ್ತಿ ಆಗ್ತದಲ್ಲ, ಹಂಗ ಒಳ್ಳೆಯವರು ಸಂಘ ಮಾಡೋದ್ರಿಂದ ಒಳ್ಳೆಯದೇ ಉತ್ಪತ್ತಿ ಆಗ್ತದೆ. ಹಾಗಾಗಿ ಸಂಘವನ್ನು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅಜ್ಜೋರು ಈ ಚನ್ನಬಸವಣ್ಣನವರ ಕೀರ್ತನದೊಳಗೋ ಏನೋ ಒಂದು ಕೀರ್ತನೊಳಗೆ ಒಂದು ಕತೆ ಹೇಳಿದಾರ, ನೀವು ಅದನ್ನ ಕೇಳ್ರಿ, ಅದು ಎಷ್ಟು ಮಜಾ ಹೇಳಿದಾರ ಅಜ್ಜವ್ರಂದ್ರ. ಯಾವ ಸಂಘ ನಮ್ಮನ್ನು ಪರಿಣಾಮ ಮಾಡ್ತದಂದ್ರ, ಹೀಂಗ್ ಒಬ್ಬ ಹೊರಟಿದ್ನಂತ. ಅಜ್ಜೋರು ಹೇಳೋ ಕತೆ ತಮ್ಮ ಲಕ್ಷ್ಯ ಕೊಟ್ಟು ಕೇಳಿ. ಹಿಂಗ ನೋಡಿದ, ಏನು ನೋಡಿದ ಅಂದ್ರೆ ದುಡ್ಡು ಬಿದ್ದಿದ್ದು ನೋಡಿದ. ಅರೇ ರೇ ರೇ ಪರರ ದುಡ್ಡು ಪಾಷಾಣ ಸಮಾನ ಅಂದವ. ಪಾಷಾಣ ಅಂದ್ರೆ ವಿಷ, ಪರರ ದುಡ್ಡು ಪಾಷಾಣ ಸಮಾನ. ನಮ್ದು ಹಂಗಿಲ್ರಿ. ಮನ್ಯಾಗ ಲಕ್ಷ್ಮೀ ಬಾರಮ್ಮ, ಯಾ ಲಕ್ಷ್ಮಿ? ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅವತ್ತ ನಮ್ಮ ಮನೆಯ ಲಕ್ಷ್ಮಿ ಪೂಜೆ ಇರ್ತದ್ರಿ. ಕಾಲಾಗ ₹1 ಗಟ್ಟಿ ಬಿದ್ದಿರ್ತೈತ್ರಿ. ಆ ಕಡೆ ಈ ಕಡೆ ನೋಡಿ ಅದ್ರ ಮ್ಯಾಲ ಕಾಲಿಟ್ಟು ಲಕ್ಷ್ಮಿ ಬಾರಮ್ಮ ಅಂತ ನಾವು ಮತ್ತ ಅವನಂದ ಇನ್ನೊಬ್ಬರು ದುಡ್ಡು ಪಾಷಾಣಕ್ಕೆ ಸಮಾನ ಅಂತ ಅದನ್ನು ಮುಟ್ಲಿಲ್ಲ. ಮುಂದೆ ಬಂದ, ಅಲ್ಲಿ ಒಂದು ಈ ಮಾಂಸ ಗೊತ್ತಲ್ಲ, ಮಾಂಸ ತಿನ್ನಬಾರದು ಅಂತ ಅವನಿಗೆ ಗೊತ್ತಾದ. ಅರೇ ರೇ ನನ್ ಕೊಳ್ಳಾಗ ಲಿಂಗ ಐತಪ್ಪ, ನಾ ಆಚಾರವಂತ, ಈ ಮಾಂಸ ತಿನ್ನಬಾರದು, ಶಿವ ಅಂತ ಮುಂದಕ್ಕೆ ಬಂದ. ಸ್ವಲ್ಪ ಮುಂದಕ್ಕೆ ಬಂದ, ಒಬ್ಬ ಹೆಣ್ಣುಮಗಳು ನಿಂತ್ಕೊಂಡಿದ್ದು. ಹೆಣ್ಮಗಳು ನೋಡಿದ, ಅಯ್ಯೋ ಪರನಾರಿ ದೇವರಿಗೆ ಸಮಾನ, ದೇವತೆಗೆ ಸಮಾನ, ಎಲ್ಲೆಲ್ಲಿ ನೋಡಿದೊಡಲೆ ನನ್ನ ಮನ ಹರಿಸಬಾರ್ದು ಅಂತ ತಿಳ್ಕೊಂಡು ನನಗೆ ಅಕ್ಕ ತಂಗಿ ಅಂತ ತಿಳ್ಕೊಂಡು ಹೋದ. ಏಟು ಬಿಟ್ಟನ್ರಿ, ರೊಕ್ಕ ಬಿಟ್ಟ, ಮಾಂಸ ಬಿಟ್ಟ, ಹೆಣ್ಮಗಳು ನೋಡದ್ ಬಿಟ್ಟ. ಮುಂದಕ್ಕೆ ಹೋದ, ಒಂದ್ ಸ್ವಲ್ಪ ದಾರು ಇತ್ತು. ದಾರು ಅಂದ್ರೇನು? ಸೆರೆ. ಸೆರೆ ಅಂದ್ರೇನು ಗೊತ್ತ? ಹಿಂದಿದ್ರು ಕಬೀರ್ ದಾಸರು, ಈಗೆಲ್ಲ ಕೈರದ್ ಬೀರ್ ದಾಸರ ಅಂತ. ಇವನಂದ, ಇದನ್ನ ತಟ್ಟ ಕುಡಿದ್ರೆ ಏನಾದಿತ್ತು ಅನ್ನಂತ. ಯಾರೋ ಒಬ್ಬ ಕುಡಕ ದೇವ್ರಿಗೆ ಪೇಡಿನಂತ, ಅರ್ಜಿ ಹಾಕಿದಂತ. ದೇವ್ರೇ ಅನ್ನಂತ, ಏನಂತ, ನೀನು ಹಲ್ಲು 2 ಕೊಡು, ಲಿವರ್ ಮಾತ್ರ 32 ಕೊಡೋದಂತವ. ಹಲ್ಲು 8 ಕೊಡಪ್ಪ, ಲಿವರ್ ಮಾತ್ರ 32. ಇವ ಅಂದ, 3 ಬಿಟ್ಟಿನಿ, ಇದನ್ನ ಸ್ವಲ್ಪ ತಗೊಂಡ್ರಿ ಏನಾದಿತ್ತು ಅಂತ ತಟಕ್ ತಗೊಂಡ. ಏನ? ಎಣ್ಣಿ. ಕುಡಿತಾರಿ ಹುಚ್ಚರಂಗ ಕಂಠಪೂರ್ತಿ ಕುಡಿದ ನಿಶೆ ಇರ್ಬೇಕ್ರಿ ಶರೀಫ್ನ ಹಂಗಂತ. ಶರೀಫ್ ಎಷ್ಟು ಚಲೋ ಹೇಳ್ತಾ ನೋಡ್ರಿ. ಕುಡಿತಾರಿ ಕಂಠಪೂರ್ತಿ ಹುಚ್ಚರಂಗ ಕುಡಿದ್ರ ನಿಶೆ ಇರ್ಬೇಕ್ರಿ ಶರೀಫ್ನ ಹಂಗಂತ. ಅವ ಅಂದ, ಇದು ಏನು ಸ್ವಲ್ಪ ಕುಡಿದ್ರ ಆತು ಅಂತ ಸ್ವಲ್ಪ ಕುಡಿದನ್ರಿ, ಇನ್ನೊಂದ್ ಸ್ವಲ್ಪ ಅಂತ ಮಂದು ಸ್ವಲ್ಪ ಕುಡಿದು ನಿಷೇಧದೊಳಗ ತಿಳ್ಕೊರಿ ಮುಂದಿಂದೆಲ್ಲ. ಹುಡುಕರು ಮಾತು ಹುಡುಕರು ಸಿಗದಲ್ಲಂತ, ಹುಡುಕರು ಮಾತು ಹುಡುಕರು ಸಿಗೋದಲ್ಲಂತ. ರೊಕ್ಕ ಇಲ್ಲ ಕಿಸೆದಾಗ, ಸೊಕ್ಕಿನ ಮಾತು ನಿಷೇಧ.
ಈ ಕುಡುಕೂರು ಮಾತು ಹುಡುಕೂರು ಸಿಗೋದಿಲ್ಲ ಅನ್ನೋದಕ್ಕ ಇವತ್ತೊಬ್ಬ ಶಿಷ್ಯನ ಪವಾಡ ಬರ್ತದೆ. ಇವತ್ತು ದೇವರಿಗೆ ಒಬ್ಬವ ಭೇಟಿ ಅಂದಂತ, ದೇವ್ರ ನಮ್ಮೂರ್ ಕೆರಿನ ಎಲ್ಲಾ ಸರಾಯಿ ಮಾಡಂದಂತವ. ಅಲಾ ಮಗನ, ಸರಾಯಿ ಮಾಡಿದ್ರೆ ಏನ್ ಮಾಡ್ತೀಯ ಅಂದಂತ. ನೀ ಮಾಡು, ನಾನು ಜೀವಮಾನ್ ಪೂರ್ತಿ ಕುಡಿದಿಲ್ಲ ಅಂದಂತವ. ಆಗಲಿ ಕುಡಿಯೋದ್ರ ಬಿಡ್ತಾನಂತ ತಿಳ್ಕೊಂಡು ಆ ಕೆರಿನೆಲ್ಲ ಸರಾಯಿ ಮಾಡಿದಂತವ. ಬೆಳಿಗ್ಗೆ ಹೇಳತ್ ಖಾಲಿ ಮಾಡಿದಂತವ. ದೇವ್ರ ಬಂದ, ಹೋಯ್ತಮ್ಮ ಅಂದಂತ. ಯಾಕೋ ಅಂದಂತ. ಇನ್ ನಾಳಿಂದ ಕುಡಿಯೋದು ಬಿಟ್ಬಿಡು ಅಂದ. ಯಾಕೋ ದೇವ್ರ ಅಂದಂತವ. ಅಲ್ಲೋ ಮತ್ತ ಇಡೀ ಕೆರಿನ ಸರಾಯಿ ಮಾಡಿದ್ ಕುಡಿಯೋದು ಬಿಡ್ತೀನಿ. ಯಾ ಮಗ ಹೇಳೇನು ಓ ಮಾರಾಯ. ಅದಕ್ಕವ ದೇವ್ರಂದ, ಕರಿಯದತ್ತಮ್ಮ, ಕುಡುಕೂರ್ ಮಾತು ಹುಡುಕುದ್ರು ಸಿಗೋದಿಲ್ಲ ಅಂದಂತವ. ಇಂಥ ಒಂದು ದುರಾಚಾರಿ, ದುರ್ವ್ಯಸನಿ, ಗುರುದ್ರೋಹಿ ಆಗಿರುವಂತವನೊಬ್ಬ ಶಿಷ್ಯ ಪಂಚಾಕ್ಷರಿ ಹೆಚ್ಚುವರು ಮನನೋಯುವಂತ ಕೆಲಸವನ್ನ ಮಾಡ್ತಾನೆ. ಪಾಪಿಯಾಗಿರುವಂತವನು, ಕೋಪಿಯಾಗಿರುವಂತವನು ದುರಾಚಾರಿಗಳ ಸಂಘವನ್ನ ಮಾಡಿ ಸಂಸ್ಥೆಗೆ ಅಪಕೀರ್ತಿ ತರುವಂತ ಕೆಲಸವನ್ನ ಮಾಡ್ತಾ ಇರಬೇಕಾದರೆ ಅಜ್ಜೋರು ಹೇಳ್ತಾರೆ, ಹುಚ್ಚ, ಒಳ್ಳೆಯವರ ಸಂಘ ಮಾಡಿದ್ರೆ ಒಳ್ಳೆಯವನಾಗ್ತಿದ್ದೋ, ಕೆಟ್ಟವರ ಸಂಘ ಮಾಡಿ ಕೆಟ್ಟು ಹೋದಿಲ್ಲೋ ತಮ್ಮ ನೀನು ಅಂತ ಅಜ್ಜೋರು ಹೇಳಿದರೆ, ಇಲ್ಲಿ ಏನಂತಾರ ದಾಸರು, ಅರಿಯಾದವರೊಡನೆ ಸಂಗವ ಮಾಡಿದಡೆ ಕಲ್ಲವೈದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮಸರ ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ ಅರಿಯಾದವರೊಡನೆ ಸಂಗವ ಮಾಡಿದ ಅರಿಯಾದವರೊಡನೆ ಸಂಗವ ಮಾಡಿದ ಕಲ್ಲವೈದು ಕಿಡಿಯ ತೆಗೆದು ಕೊಂಬಂತೆ ಕಲ್ಲವೈದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮಸರ ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ ಮಸರ ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ ಅರಿಯಾದವರೊಡನೆ ಸಂಗವ ಮಾಡಿದಡೆ. ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದೊಡೆ ನಿಮ್ಮ ಶರಣರ ಸಂಗಮ ಮಾಡಿದೊಡೆ ಕರ್ಪೂರದ ಗಿರಿಯ ನುರಿಕೊಂಬತೆ ನಿಮ್ಮ ಶರಣರ ಸಂಗಮ ಮಾಡಿದೊಡೆ ಕರ್ಪೂರದ ಗಿರಿಯ ನುರಿಕೊಂಬತೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಅರಿಯಾದವರೊಡನೆ ಸಂಗವ ಮಾಡಿದ ಅರಿಯಾದವರೊಡನೆ ಸಂಗವ ಮಾಡಿದಡೆ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ
ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದಡೆ ನಿಮ್ಮ ಶರಣರ ಸಂಗಮ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಕ್ಕೆ ಕರ್ಪೂರದ ಗಿರಿಯ ನುರಿಕೊಂಬಕ್ಕೆ ಕರ್ಪೂರದ ಗಿರಿಯ ನುರಿಕೊಂಬಕ್ಕೆ ಅರಿಯಾದವರೊಡನೆ ಸಂಗಮ ಮಾಡಿ ಅರಿಯಾದವರೊಡನೆ ಸಂಗಮ ಮಾಡಿ ಕಲ್ಲವೈದು ಕಿಡಿಯ ತೆಗೆದುಕೊಂಬಂತೆ ಕಲ್ಲವೈದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಬಲ್ಲವರೊಡನೆ ಸಂಗಮ ಮಾಡಿದರೆ ಮಸರ ಹೊಸರು ಬೆಣ್ಣೆ ತೆಗೆದುಕೊಂಬಂತೆ ಮಸರ ಹೊಸರು ಬೆಣ್ಣೆ ತೆಗೆದುಕೊಂಬಂತೆ ಹರಿಯಾದವರೊಡನೆ ಸಂಗಮ ಮಾಡಿದ ಹರಿಯಾದವರೊಡನೆ ಸಂಗಮ ಮಾಡಿದಡೆ ಸಂಗಮ ಮಾಡಿದಡೆ ಸಂಗಮ ಮಾಡಿದಡೆ ಸಂಗಮ ಮಾಡಿದಡೆ ಇಟಗಿಯೂರಿಗೆ ತಾನ ಶಾಲಾ ವಟುಗಳೊಡನೈತರು ತಲಲ್ಲಿಯ ವಟುಮತಿಗಳೇ ದೇಶಮುಖರೇ ಗಾಯಕಾಗ್ರಣಿಯ ಗಾಯಕಾಗ್ರಣಿಯ ಪಟಲವನು ಸತ್ಕರಿಸುವ ಪಟಲವನು ಸತ್ಕರಿಸುವಂತವರಿಗೆ ಚಟುವಟಿಕೆಯಾಗೋದು ಕಾಣವ ಘಟಿಸಿಕೊಡುತ್ತಲ ಗಾನ ಧ್ರುವ ನಿರ್ಧನೋರಲಿ ಗಾನ ಧ್ರುವನ ನಿರ್ಧನೋರಲಿ ಅವರ ಬಳಿ ಅವರ ಬಳಿ ಅಪ್ಪಯ್ಯ ನಿಂತೆಂಬುವ ದೋರ್ವನು ಶಿಷ್ಯನು ರೇ ಗಾನವನು ಕಲಿತೆಲ್ಲರೊಳು ಮಿಗಿಲೆನಿಸಿ ವರ್ತಿಪನು ಅವನು ಗಾನದ ಹೆಚ್ಚಳಿಕೆಯಿಂದಿವರು ಪಾಟಿಕರೆನ್ನದವರನ್ನ ವಮತಿಗೆ ಗುರಿ ಮಾಡಿ ನೋಡುತ್ತೀಯ ಅಹಂಕಾರಿ ಗುರಿ ಮಾಡಿ ನೋಡುತ್ತೀಯ ಅಹಂಕಾರಿ ಸಾಂಬ ಜೈ ರಮ ಪಾರ್ವತಿ ಪದ ಶಿವರ ರಮಾದೆ ಪಂಚಾಕ್ಷರಿಯ ಜೋರು ಮಂಗಳೂರು ಬಸಯ್ಯ ನನ್ನಂಗ ಪೇಟಿ ಬಾರಿಸೋರು ಯಾರು? ಈ ಪೇಟಿ ಬಾರಿಸೋರೊಳಗ ನನಗೆ ಸಾಟಿ ಯಾರಿಲ್ಲ ಅಂತ ತಿಳ್ಕೊಂಡು ಅಜ್ಜೋರಿಗೆ ಮೋಸ ಮಾಡಿಬಿಟ್ಟ. ಹೇಳ್ದ ಕೇಳದೆ ನಾನು ಇಲ್ಲದನೆ ಇವ್ರು ಹೆಂಗ ಕಂಪನಿ ನಡೆಸ್ತಾರೆ? ಪಂಚಾಕ್ಷರಿ ಅಜ್ಜವರ ಮನಸ್ಸು ನೊಂದು ಬಿಡ್ತು. ನೊಂದ ಶಾಪ ಮಂಗಳೂರು ಬಸಯ್ಯನಿಗೆ ತಟ್ಟಿ ಕ್ಷಯರೋಗ ಬಂದು ಸತ್ತು ಹೋದ ಅನ್ನೋದು ನಾವೆಲ್ಲ ಪವಾಡ ಕೇಳಿದೆ. ಆ ಮಳೆಮಲ್ಲೇಶ್ವರ ನಾಟ್ಯ ಸಂಘದ ಎಲ್ಲ ಸಾಲವನ್ನ ಗುರುಗಳು, ಏ ತಮ್ಮ
ದಾವಣಗೆರೆ ಸುತ್ತಲೂ 10 ಹಳ್ಳಿಯಲ್ಲಿಯೂ ಸಹಿತ ಪುರಾಣ ಪ್ರವಚನ ಕೀರ್ತನವನ್ನ ಮಾಡಿ ಸಾಲವನ್ನ ತೀರಿಸಿ ಕಲಾವಿದರ ಕಷ್ಟವನ್ನ ದೂರ ಮಾಡಿ ಅಜ್ಜೋರು ಸಂಚಾರವನ್ನು ಮಾಡ್ತಾ 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 ಈ ಗದಗ ಜಿಲ್ಲೆಯಲ್ಲಿ ಬರುವಂತ ಇಟಗಿ ಅನ್ನುವ ಪುಣ್ಯ ಭೂಮಿಗೆ ಬರುತ್ತಾರೆ. ಇಟಗಿ ಎಂದ ತಕ್ಷಣನೇ ನಮಗೆಲ್ಲ ನೆನಪಾಗೋದು ಧರ್ಮದೇವತೆಯಾಗಿರುವಂತವಳು. ಸಂಕಟಿ ಉಂಡು ಸಂಕಟ ಕಳ್ಕೊಡ್ರಿ, ನೆನೆದವ್ರು ಮನದಾಗಿರ್ತೀನಿ, ಕರೆದವ್ರು ಕರಾಕಟ್ಟ ಗೂಟದಾಗಿರ್ತೀನಂತ ಭರವಸೆಯನ್ನು ಕೊಟ್ಟಂತ ಬನಶಂಕರಿ ಅಪರಾವತಾರಿಯಾಗಿರುವಂತವಳು ಅದು ಭೀಮಾಂಬಿಕ ತಾಯಿ. ಆ ಭೀಮಾಂಬಿಕ ತಾಯಿ ಹುಟ್ಟುವುದಕ್ಕಿಂತ ಮೊದಲು ಸಹಿತ ಅಲ್ಲಿ ಒಂದು ಮಠ, ಅದು ಹಾಲಕೇರಿಯ ಅನ್ನದಾನ ಮಹಾಶಿವಗಿಗಳ ಮಠ. ಅಲ್ಲಿ ಒಂದು ದೇಸಾಯಿಯವರ ದೇಶಮುಖರ ಮನೆತನ, ಅದು ಮಲ್ಲ ಸರ್ಜರು ಅಂತ ಹೇಳಿ. ಅವರು ಇಟಗಿ ದೇಸಾಯಿಯವರು. ಅಲ್ಲೇ ಮುಂದೆ ಇಟಗಿ ಹತ್ರ ಶಾಂತಗಿರಿ ಅಂತ ಬರ್ತದೆ. ಆ ಶಾಂತಗಿರಿ ದೇಶಮುಖರು ರಾಮಲಿಂಗ ಸರ್ಜ್ ದೇಶಮುಖರು ಅಂತ ಹೇಳಿ. ಇವರ ಅತ್ತೆ ಶಿವಗಂಗಮ್ಮ ಅಂತ ಹೇಳಿ. ಶಿವಯೋಗ ಮಂದಿರಕ್ಕೆ ಬಹಳಷ್ಟು ದಾನ ಧರ್ಮವನ್ನು ಮಾಡಿದಂತ ಮನೆತನ. ಕವಿ ಕಲಾವಿದರನ್ನ, ಯೋಗಿಗಳನ್ನ, ಪರಮ ತಪಸ್ವಿಗಳನ್ನ, ಸಮಾಜ ಸೇವಕರನ್ನ ಕಂಡಾಗ ಕೊಡುವ ಕೊಡಗೈ ದಾನಿಗಳು ದೇಶಮುಖರು. ಪಂಚಾಕ್ಷರಜ್ಜೋರಿಗೆ ಈ ಸುದ್ದಿ ಅವರ ಸ್ಮೃತಿ ಪಟಲಕ್ಕೆ ಬಡಿತು. ನಮ್ಮ ಕ್ಯಾಂಪು, ನಮ್ಮ ವಾಸ್ತವ್ಯ ಇಟಗಿ ಒಳಗೆ ಮಾಡಿದ್ರೆ ಚಲೋ ಆದೀತು ಅಂತ ಆಶಾಭಾವನದಿಂದ ಅಜ್ಜೋರು 10-20 ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಇಟಗಿ ಒಳಗೆ ವಾಸ್ತವ್ಯವನ್ನು ಹೂಡಿತು. ಆ ಮಲ್ಲಸರ್ಜ ದೇಶಮುಖರಿಗೆ ಕಾರ್ಬಾರಿಯಾದವರು ಅಯ್ಯಪ್ಪನವರು ಶಾಂತಗಿರಿ ಅಂತ. ಈಗೇನು ಧಾರವಾಡದಾಗಿರ್ತಾರೆ ಅಸಿ ಹಿರೇಮಠರ್ ಅಂತೇಳಿ ಪಂಚಾಕ್ಷರಜ್ಜೋರ ಚರಿತ್ರೆಯನ್ನು ಬರೆದವರು ಅವ್ರ ಅಜ್ಜ ಇವರು. ಅಯ್ಯಪ್ಪನೆಯವರು ಶಾಂತಗಿರಿ ಅಂತ ಹೇಳಿ, ಇವರು ಮಲ್ಲಸರ್ಜ ದೇಶಮುಖರವರು ಕಾರ್ಬಾರಿ. ಶಿವಗಮ್ಮ ತಾಯಿಗೆ ಮತ್ತು ಈ ರಾಮಲಿಂಗ ಸರ್ಜ ದೇಶಮುಖರಿಗೆ ಹೇಳ್ತಾರ, ಯವಾ ಹಾನಗಲ್ ಕುಮಾರ ಶಿವಗಿಗಳವರ ಶಿಷ್ಯರಾಗಿರುವಂಥವರು, ಕಣ್ಣಿಲ್ಲದವರು, ಗಾನಯೋಗಿಗಳು, 10 ಮಕ್ಕಳನ್ನ, ಕಣ್ಣಿಲ್ಲದವರನ್ನ, ಕಾಲಿಲ್ಲದವರನ್ನ ಕಟ್ಟಿಕೊಂಡು ಇವ ಈ ಇಟೀ ಬಂದಿದಾರ ತಾಯಿ. ಏಪಾ ಮಲ್ಲ ಸರ್ಜ, ಕಣ್ಣಿಲ್ಲದವರು ಪಂಚಾಕ್ಷರಿ ಅಜ್ಜೋರಂತ ಬಂದಿದ್ದಾರಂತ ನೋಡ್ರಪ್ಪ, ಅವರಿಗೆ ಸಹಾಯ ಸಹಕಾರವನ್ನ ಮಾಡಿ, ಅವರಿಗೆ ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಡಿ, ಅನ್ನ ಇಲ್ಲ ಅಂದ್ರೆ ಅನ್ನ ಕೊಡಿ ಅಂತ ಶಿವಗಂಗಮ್ಮ ತಾಯಿ ಹೇಳಿದ್ರು. ಮಲ್ಲಸರ್ಜ ದೇಶಮುಖರು ಪಂಚಾಕ್ಷರಜ್ಜೋರ ಹತ್ರ ಬಂದು ಅವ್ರದೊಂದು ಮನಿನೇ ಅಜ್ಜೋರಿಗೆ ಕೊಟ್ಟು ಬಿಟ್ರಂತ. ಯಪ್ಪ ಇದ ಮನಿಯೊಳಗಿರ್ಯಪ್ಪ. ಅಜ್ಜೋರು ಆ ಮನಿಯೊಳಗ ಇದ್ದು ಎಲ್ಲಾ ಮಕ್ಕಳಿಗೂ ಸಹಿತ ಪಾಠವನ್ನ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಅದರಲ್ಲಿ ಒಬ್ಬ ಸ್ಫುರದ್ರೂಪಿ ಚೆಲುವ ಚೆನ್ನಿಗರಾಯ, ಅದರ ಜೊತೆಗೆ ಒಳ್ಳೆಯ ಕಂಠ ಮಾಧುರ್ಯವುಳ್ಳವನು, ಶಾರೀರವೂ ಅಟ್ಟೇ ಚಂದ, ಕಂಠವೂ ಅಟ್ಟೇ ಚಂದ. ಅಜ್ಜೋರು ಅವನಿಗೆ ಏ ತಮ್ಮ, ಏ ಅಪ್ಪಯ್ಯ, ಏ ಚಿಕ್ಕೋಡಿ ಅಪ್ಪಯ್ಯ, ಹೇಳೋ 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 ಮಗ ಅಂತ ತಿಳ್ಕೊಂಡು ಅವನನ್ನ ಜೀವದಕ್ಕಿಂತ ಜೀವ ಮಾಡಿಬಿಟ್ಟು, ಎಷ್ಟು ಅವನ ನೋಡಲಿಕ್ಕೆ ಎಷ್ಟು ಚಂದ ಇದ್ದಲ್ಲ, ಅವನ ಕಂಠನೂ ಅಟ್ಟೇ ಚಂದಿತ್ತು. ಅಜ್ಜೋರು ತಾವು ಎಲ್ಲಿ ಕುಂದಿರ್ತಾರ ಅವನ ಬಾಜು ಕುಂದಿರ್ಸಂದ್ರೆ, ಏ ಅಪ್ಪಯ್ಯ ಈ ಸಂಗೀತದ ಆರೋಹ ಅವರೋಹಣ ಅಂದ್ರೆ ಹಿಂಗ ನೋಡಪ್ಪ, ಈ ರಾಗನ ಇಷ್ಟೊತ್ತಿ ಹಾಡ್ಬೇಕಪ್ಪಯ್ಯ. ಹ್ಞೂನ್ರಿ ಬುದ್ಧಿ ಕಲಿತ, ಎಷ್ಟು ಚಲೋ ಕಲಿತ ಅಂದ್ರ ಪಂಚಾಕ್ಷರಿ ಅಜ್ಜವರ ಸಂಚಾರಿ ಸಂಗೀತ ಪಾಠಶಾಲೆಯೊಳಗ ಅವನಂಗ ಹಾಡೋರು ಯಾರು ಇದ್ದಿದ್ದಿಲ್ಲ. ಯಾವಾಗ ನನ್ನಂಗ ಯಾರಿಲ್ಲ ಅಂತ ಬಂತು ನೋಡ್ರಿ, ಸ್ವಲ್ಪ ಗರ್ವ ಬಂತ್ರಿ, ಅವಾಗ ಸೊಕ್ಕು ಬಂತು. ಅವನು ಏನ್ ಮಾಡಿದ, ಅಜ್ಜವ್ರಿಗೆ ಹೇಳದೆ ಕೇಳದನೆ ಸಂಸ್ಥೆಯನ್ನು ಬಿಟ್ಟು ತಿರುಗಾಡಕ್ ಹೋಗೋದು. ಏಯ್ ಯಾಕ್ರೋ ಅಂತ ಆಶ್ರಮದ ವಿದ್ಯಾರ್ಥಿಗಳನ್ನು ಬೈತಿತ್ತು, ಪಾಠಶಾಲೆ ವಿದ್ಯಾರ್ಥಿಗಳು.
ನಾ ಅಂದ್ರೆ ಏನು ತಿಳ್ಕೊಂಡಿರಿ ಅಂತಿದ್ದ. ಎಲ್ಲರೂ ಮತ್ ಚಲೋ ಹಾಡ್ತಾನ, ಅಜ್ಜೋರು ಇವನ ಮೇಲೆ ಪ್ರೇಮ ಅದಾರ ಅಂತ ತಿಳ್ಕೊಂಡು ಚಿಕ್ಕೋಡಿ ಅಪ್ಪಯ್ಯ ಬಂದ್ರ ಎಲ್ಲರೂ ನಡುಗ್ತಿದ್ರು. ಅವನು ಬರ್ತಾ 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 ಗುರುವಿನ ಮಗ ಆದವ, ಬರ್ತಾ ಬರ್ತಾ ದಾರಿ ತಪ್ಪಿದ ಮಗ ಆದವ. ದಾರಾ ದಿಕ್ಕಾದ, ದಾರು ಕುಡಿಯೋದು ಕಲಿತ. ಯಾವ ಪುಣ್ಯಾತ್ಮನ ಸಂಸ್ಥೆಯೊಳಗಿದ್ರ ಆಚಾರ ವಿಚಾರವನ್ನು ಕಲಿತಿದ್ರೋ ಅದೇ ಸಂಸ್ಥೆಯೊಳಗ ಅನಾಚಾರ್ಯ. ಅಜ್ಜೋರು ಹೇಳ್ತಿದ್ರು, ನೀವೇನು ಮಾಡೋದು ಬೇಕಾಗಿಲ್ಲ, ಆಚಾರ ವಿಚಾರ ಚಂದ ಇಟ್ಕೊಂಡ್ರ ದೇವರು ನಿಮ್ಮನ್ನು ಪ್ರಚಾರ ಮಾಡ್ತಾನಂತಿದ್ರು ಅಜ್ಜೋರು. ಆಚಾರ ವಿಚಾರ ಇರಬೇಕು. ಚಿಕ್ಕೋಡಿ ಅಪ್ಪಯ್ಯ ದುರಾಚಾರಿಯಾದ, ದುರ್ವ್ಯಸನಿಯಾದ, ಹೋಗಬಾರದು ಜಾಗಕ್ಕೆ ಹೊರಟ, ಮಾತನಾಡಿಸಬಾರ್ದಂತ ಯಾರನ್ನ ಬಿಟ್ಟಿದ್ರು ಸ್ತ್ರೀ ಲಂಪಟನಾದ ಚಿಕ್ಕೋಡಿ ಅಪ್ಪ. ಅಜ್ಜೋರಿಗೆ ಉಳುಕಿದ ಶಿಷ್ಯರು ಹೇಳಿದ್ರು, ಏನ್ರಿ ನೀವು ಚಿಕ್ಕೋಡಿ ಅಪ್ಪಯ್ಯನ ಮೇಲೆ ಬಹಳ ಪ್ರೇಮ ಅದಿರಿ, ಅವ ಏನೇನು ಕಲ್ತಾನಂತ ನಿಮ್ಗೆ ಗೊತ್ತೈತೇನ್ರಿ? ಏನ್ ಕಲ್ತಾನವ ಅಂದ್ರ ಅಜ್ಜೋರು, ಕುಡಿಯೋದು ಕಲ್ತಾನ. ಕುಡಿಯೋದಂದ್ರ ಅಜ್ಜೋರು ಕುಡಿಯೋದಂದ್ರ ಚಾನೋ ಹಾಲೋ ನೀರೋ ಏನೋ, ಸರಾಯಿ ಕುಡಿಯೋದು ಕಲ್ತಾನ್ರಿ, ಸಿಂಧಿ ಕುಡಿಯೋದು ಕಲ್ತಾನ್ರಿ. ಅಪ್ಪ ಎಟ್ಟು ಮುಂದರ್ದನು. ಅಷ್ಟ ಅಲ್ರಿ ಅಜ್ಜಾರ, ಮತ್ತೇನ್ ಮಾಡ್ತಾನ ಅವನು? ವೇಶೀರಿಗೆಲ್ಲ ಸಂಗೀತ ಪಾಠ ಹೇಳಾಕತ್ತೇನ್ರಿ. ಅಜ್ಜೋರು ಒಂದು ಕ್ಷಣ ಹಿಂಗ ಕೇಳಿ ಮೈ ಶಿವ ಕುಮಾರೇಶ, ಯಾವ ಸಂಗೀತಕ್ಕೆ ನೀನು ಪಾವಿತ್ರ್ಯತೆಯನ್ನು ತಂದು ಕೊಟ್ಟಿದ್ದಿ, ಆ ಸಂಗೀತ ಇವನು ಅಪವಿತ್ರ ಮಾಡಿಬಿಡ್ತಾನಿದ್ದಾನಲ್ಲ. ಬರ್ಲಿ ಚಿಕ್ಕೋಡಿ ಅಪ್ಪಯ್ಯ ಬಂದ್ಮೇಲೆ ನಾನು ಮಾತಾಡ್ಸ್ತೀನಿ ಅಂದ್ರೆ ಚಿಕ್ಕೋಡಿ ಅಪ್ಪಯ್ಯ ಬಂದ. ಏ ಅಪ್ಪಯ್ಯ ಏನ್ರಿ ಒಂದವ, ಅಲ್ಲೋ ಎಲ್ಲೇ ಹೋಗಿ ಅಂತಲ್ಲ, ಯಾವ ಮಗ ಹೇಳಿದನ್ರಿ ಮಗ ಅಂದವ. ಏಯ್ ಮಗನೇ ಎಷ್ಟು ಸೊಕ್ಕಿನಿಂದ ಮಾತಾಡ್ತಿ ಅಂದ್ರ ಜೋರ್. ಸೊಕ್ಕ ನನಗೆ ಯಾಕ್ರಿ? ಅಲ್ಲಲೇ ಅಪ್ಪಯ್ಯ, ನೀನು ಕುಡಿಬಾರದು ಕುಡಿತಿ ಅಂತಲ್ಲೇ ಅಪ್ಪ, ಹೋಗಬಾರದು ಮನೆಗೆ ಹೋಗ್ತಿ ಅಂತಲೇ ಅಪ್ಪಯ್ಯ. ಏನ್ರಿ ಅಜ್ಜರ, ನಿಮಗ ಕೇಳಿದ್ದೊಂದು, ನಿಮಗ ಕಣ್ಣು ಕಾಣಲ್ಲ ಅಂದವ. ಅಜ್ಜೋರು, ಲೇ ಅಪ್ಪಯ್ಯ, ಕಣ್ಣು ಕಾಣದಿರಿ ಏನತ್ತಪ್ಪ, ಕಿವಿ ಕೇಳ್ಯದ. 1000 ಜನ್ಮ ಎತ್ತಿ ಬಂದ್ರು ಸಹಿತ ಗಂಧರ್ವ ವಂಶದ ಹುಟ್ಟೋದು ಕಠಿಣ ಐತಿ ಲೇ ಅಪ್ಪಯ್ಯ. ಈ ವಿದ್ಯೆ ಒಲಿಯೋದು ಬಹಳ ಕಠಿಣ ಅದ. ಇದನ್ನು ಉಳಿಸ್ಕೊಂಡು ಹೋಗಬೇಕು. ಕಷ್ಟಪಟ್ಟು ಕಲಿತಿ ಮಗನ ಚಟಕ ದಾಸ ಆಗ್ಬೇಡು ಅಪ್ಪಯ್ಯ. ನಾ ಕಲಿತ ವಿದ್ಯೆ ಅದು, ನಾ ಯಾರಿಗಾರ ಹೇಳ್ತೇನ್ರಿ, ಅದನ್ನ ಕೇಳಕ್ ನೀವ್ಯಾರು ಅಂದ ಅಜ್ಜೋರ್ಗೆ. ಅದನ್ನ ಕೇಳಕ್ ನೀವ್ಯಾರು? ಏಯ್ ಅಪ್ಪಯ್ಯ, ನಿನಗ ಅನ್ನ ಕೊಟ್ಟವು ನಾನಲಿ, ನಿನ್ನ ಕೈ ಕೈ ಹಿಡಿದವು ನಾನಲಿ ಅಪ್ಪಯ್ಯ. ತಂದೆ ತಾಯಿಗಳನ್ನ ಬಿಟ್ಟು ನಿನ್ನ ಜತನದಿಂದ ಜೋಪಾನ ಮಾಡಿ ನಿನಗೆ ಸಂಗೀತ ವಿದ್ಯೆ ಕಲಿಸಿನಿ ಅಪ್ಪಯ್ಯ. ಹಾಳು ಮಾಡಿಕೊಳ್ಳುವಳಲೇ ಅಪ್ಪಯ್ಯ. ಮೊದಲೇ ಕೋಪಿಷ್ಟ. ನಿಮಗೆ ಯಾವ್ರು ಹೇಳೇನ್ರಿ? ಯಾಕೋ ಬಹಳ ಮಾತಾಡ್ತೀನಿ ನನ್ನ ಮೇಲೆ ನೀವು. ಏ ಅಪ್ಪಯ್ಯ, ನಾನು ಸುಳ್ಳು ಹೇಳೋದಿಲ್ಲ, ಖರೇ ಖರೆ ಕೇಳಿ ನಿನಗೆ ಹೇಳ್ತಾ ಇದ್ದೀನಿ ಅಪ್ಪಯ್ಯ ಅಂತ ತಿಳ್ಕೊಂಡು ಅಜ್ಜವ್ರು ಬೆತ್ತ ತೆಗೆದುಕೊಂಡು ಅಪ್ಪಯ್ಯ ಹೊಡಿಬೇಕನ್ನೋದ್ರೊಳಗನ ದುರಾಚಾರಿ, ದುರ್ವ್ಯಸನಿ, ದುಷ್ಟ, ಗುರುದ್ರೋಹಿ ಅಜ್ಜೋರ್ ಬೆತ್ತ ಕಸದು ಅಜ್ಜೋರ್ ಕಪಾಳಕ್ಕೆ ಹೊಡೆದು ಬಿಟ್ಟ. ಒಂದು ಕ್ಷಣ ಅಜ್ಜೋರು ಹಿಂಗ ಅಪ್ಪಯ್ಯ ಅಪ್ಪಯ್ಯ ಹೋಗ್ಬಿಡಪ್ಪ, ನೀನು ಹೋಗ್ಬಿಡು.
ಯಾರಾದ್ರೂ ಈ ಊರೊಳಗ ದೇಶಮುಖರು ಶಿಷ್ಯರು ನೋಡಿಬಿಟ್ರೆ ನಿನಗ ಜೀವ ತೆಗೆದಾರು. ಅಪ್ಪಯ್ಯ ಹೋಗ್ಬಿಡು ಅಂದ್ರು. ನನ್ನ ತಪ್ಪಾತಪ್ಪಯ್ಯ. ಕುಮಾರೀಶ್ ಕೊಟ್ಟ ಈ ಸಂಗೀತ, ಕುಮಾರೀಶ್ ಕೊಟ್ಟ ಈ ಅನ್ನ ನಾ ಕೊಟ್ಟೀನಿ ಅಂತ ನನ್ನ ಭಾವನೆ ಬಂದಿತ್ತು ಅಪ್ಪಯ್ಯ. ಇದನ್ನು ತೆಗೆದಿ ಹೋಗ್ಬಿಡಪ್ಪ, ನೀ ಹೋಗ್ಬಿಡು. ಒಂದು ಕ್ಷಣ ಅಜ್ಜೋರು ಥರ ನಡಗಾಕತ್ತಿ. ಅಪ್ಪಯ್ಯ ಜೀವ ಭಯದಿಂದ ಇಟಗಿಯನ್ನು ಬಿಟ್ಟು ಓಡ್ತಾ ಹೊರಟ. ಉಳಿದ ಶಿಷ್ಯರು ಒಳಗೆ ಬಂದ್ರು. ಅಜ್ಜೋರ ಮುಖ ಸಪ್ಪಗೆ ಆಗಿ ಮೈಯೆಲ್ಲ ನೀರು ಬಸಿದು ಹಿಂಗ್ ಕುಂತ್ಕೊಂಡಿದ್ರು. ಅಜ್ಜೋರ ಯಾಕ್ರಿ ಅಪ್ಪ, ಚಿಕ್ಕೋಡಿ ಅಪ್ಪಯ್ಯ ನಿಮಗೆ ಏನಾದ್ರೂ ಬೈನನ್ರಿ, ಏನಾದ್ರೂ ಮನಸ್ಸಿಗೆ ಘಾತ ಆಗುವಂತ ಪಾತಕದ ಮಾತುಗಳನ್ನ ಆಡಿದನ್ರಿಪ್ಪ? ಇಲ್ಲ ಅವೇನ ಆಡಿಲ್ಲ ಅಂದ್ರ ಅಜ್ಜೋ. ಅವೇನ ಆಡಿಲ್ಲ. ಇಲ್ರಿಪ್ಪ, ನಿಮ್ಮ ಮುಖ ನೋಡಿದ್ರ ಆ ಚಿಕ್ಕೋಡಿ ಅಪ್ಪಯ್ಯ ನಿಮಗೇನೋ ಅಂದಾನ. ಇಲ್ಲಿಲ್ಲ ಅಂತ ಹಿಂಗ ಅಜ್ಜೋರ್ ಕೈಯಾಡ್ಸಿ ಕೊತ್ತಿದ್ರಲ್ರಿ. ಅವನು ಹೊಡೆತ ಹೆಂಗಾಗಿತ್ತಂದ್ರ ಅಜ್ಜೋರ್ಗೆ ಕಪಾಳದ ಮೇಲೆ ಬಾಸಾಳ ಮೂಡಿತ್ತು. ದೇಶಮುಖರು, ಮಲ್ಲ ಸರ್ಜಿ ದೇಶಮುಖರು ಅಂದ್ರೆ ಕೈಯಾಗ ಬಂದೂಕಿತ್ತು. ಸಿಕ್ಕಿ ಬಿಟ್ಟಿದ್ರೆ ಅಪ್ಪಯ್ಯನ ಜೀವನೇ ಹೋಗಿಬಿಡ್ತಿತ್ತು. ಈ ಸುದ್ದಿ ದೇಶಮುಖರಿಗೆ ಬಡಿತು. ಅಪ್ಪಯ್ಯ ಇಟಗಿ ಊರನ್ನ ಬಿಟ್ಟು ಹೋಗಿಬಿಟ್ಟಿದ್ದ. ಪಂಚಾಕ್ಷರಿ ಅಜ್ಜೋರು ಯಾವಾಗವರ ಮನಸ್ಸು ನೋವಾಗಿತ್ತು ನೋಡ್ರಿ, ಕೋಗಿಲೆಯ ಕಂಠದಂತೆ ಸ್ವರ ತೆಗೆದು ಹಾಡುವಂತ ಯಾವ ಚಿಕ್ಕೋಡಿ ಅಪ್ಪಯ್ಯ ಹಾಡ್ತಾ ಇದ್ದರೆ ನಾನಾ ಅನ್ನುವರು ಸಹಿತ ನಿಬ್ಬೆರಗಾಗಿ ಹುಬ್ಬೇರಿಸಿ ಕೇಳುವಂತ ಸಂಗೀತ ಕೋಗಿಲೆಯ ಕಂಠ ಹೋಗಿ ಕಾಗೆಯ ಕಂಠವಾಗಿ ಯಾವ ವೇದಿಕೆ ಏರ್ತಾನೆ, ಯಾವ ವೇದಿಕೆಯ ಮೇಲೆ ಶಾಲ ಹಾಕಿ ಸನ್ಮಾನವಾಗಿತ್ತೋ ಅದ ವೇದಿಕೆಯ ಮೇಲೆ ಅವಮಾನ. ಯಾವ ಊರೊಳಗೆ ಅವನಿಗೆ ಗೌರವ ಕೊಡ್ತಿದ್ರು ಅದೇ ಊರೊಳಗ ಚೀ ಥೂ ನಾಯಿ ಅಂತ ಕಡಿಗ. ಅವನ ಕಂಠ ಸಿರಿಯ ಹಾಳಾಗಿ ಹೋಯಿತು. ಗುರುವಿಗೆ ಮೋಸ ಮಾಡಿದ ಮಂಗಳೂರು ಬಸಯ್ಯ ಸತ್ತ. ಗುರುವಿಗೆ ದ್ರೋಹವನ್ನೆಸಗಿದ ಗುರುದ್ರೋಹಿ ಚಿಕ್ಕೋಡಿ ಅಪ್ಪಯ್ಯ ಕಂಠವನ್ನೇ ಹಾಳು ಮಾಡಿಕೊಂಡ್ಬಿಟ್ಟ. ಗುರು ಅಂದ್ರೆ ಕರುಣಾ ಸಮುದ್ರ. ಕಷ್ಟವನ್ನ ನೀಗಿಸಿ ನಮಗೆಲ್ಲ ಇಷ್ಟವನ್ನ ಕೊಡುವಂತ ಕಾಮಧೇನು ಕಲ್ಪವೃಕ್ಷ ಗುರು ಮಹಾರಾಜ. ಕಾಮಧೇನು ಕಾಮಿಸಿದ್ದನ್ನ ಕೊಟ್ರೆ, ಕಲ್ಪವೃಕ್ಷ ಕಲ್ಪಿಸಿದ್ದನ್ನ ಕೊಟ್ರೆ, ಚಿಂತಾಮಣಿ ಚಿಂತಿಸಿದ್ದನ್ನ ಕೊಟ್ರೆ, ಈ ಮೂರನ್ನೂ ಕೊಡೋರು ಯಾರಂದ್ರೆ ಕಾಮಿಸಿದ್ದನ್ನ, ಕಲ್ಪಿಸಿದ್ದನ್ನ, ಚಿಂತಿಸಿದ್ದನ್ನ ಕೊಡೋರು ಯಾರಂದ್ರೆ ಅದು ಗುರು ಮಹಾರಾಜ. ಕಾಮಿತ ಫಲೈವ ಗುರುದೇವನಿರಲಿಕ್ಕೆ ಸಾವು ನೋವಿನ ಭಯ ನಮಗೇಕೆ, ಶಾಂತಿಯ ನೀಡುವ ಅವಧೂತ ನಾಮವ, ಶಾಂತಿಯ ನೀಡುವ ಅವಧೂತ ನಾಮವ, ಶುದ್ಧ ಭಾವನೆಯದ ನನ್ನ ಮನವೇ, ಶುದ್ಧ ಭಾವನೆಯದ ನೆನೆ ಮನವೇ, ಗುರುನಾಮಾಮೃತ 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 ಸರಿ, ಗುರುನಾಮಾಮೃತ 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 ಸರಿ. ಗುರು ಸೇವೆಗೈದವಗೆ ಭವದ ಬಂಧನವಿಲ್ಲ, ಗುರು ಸೇವೆಗೈದವಗೆ ಭವದ ಬಂಧನವಿಲ್ಲ ಎಂಬುದನೇ ನರೆತು ನಡೆ ಮನವೇ, ಎಂಬುದನೇ ನರೆತು ನಡೆ ಮನವೇ, ಗುರುನಾಮಾಮೃತ 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 ಸರಿ. ಪರಬ್ರಹ್ಮರು ಹರಿಯಂತೆ ಕಾಯುವನು,
ಶಿಷ್ಯರನ್ನು ಧರಿಸು ಶಿವನಿವನು. ಪರಬ್ರಹ್ಮರೂಪನು ಹರಿಯಂತೆ ಕಾಯುವನು, ಶಿಷ್ಯರನ್ನು ಧರಿಸು ಶಿವನಿವನು. ಗಂಧದಿ ಪರಿಮಳವು ಇರುವಂತೆ ಇರುವವನು, ಗಂಧದಿ ಪರಿಮಳವು ಇರುವಂತೆ ಇರುವವನು, ಜ್ಞಾನದ ಜ್ಯೋತಿಯ ಬೆಳಗುವನು, ಜ್ಞಾನದ ಜ್ಯೋತಿಯ ಬೆಳಗುವನು. ಗುರುನಾಮಾಮೃತ 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 ಅಣುಬಲಿಯನು ಇವನು ಮಹತ್ವ ಮಹಿಮನು, ಅರಿವಿಗೆ ಅರಿವುತನಾಗಿಹನು. ಅಣುಬಲಿಯನು ಇವನು ಮಹತ್ವ ಮಹಿಮನು, ಅರಿವಿಗೆ ಅರಿವುತನಾಗಿಹನು. ರವಿಯನು ಮೀರಿಸೋ ತೇಜಸ್ವಿ ರೂಪನು, ರವಿಯನು ಮೀರಿಸೋ ತೇಜಸ್ವಿ ರೂಪನು, ತೇಜಸ್ವಿ ರೂಪನು, ತೇಜಸ್ವಿ ರೂಪನು. ರವಿಯನು ಮೀರಿಸೋ ತೇಜಸ್ವಿ ರೂಪನು, ಚೈತನ್ಯ ನೀಡುವ ಚಿನ್ಮಯನು, ಚೈತನ್ಯ ನೀಡುವ ಚಿನ್ಮಯನು. ಗುರುನಾಮಾಮೃತ 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 ಸವಿಮಹೇ. ಕಾಮಿತ ಫಲೈದು ಗುರುದೇವನಿರಲೇಕೆ, ಸಾವು ನೋವಿನ ಭಯ ನಮಗೇಕೆ. ಕಾಮಿತ ಫಲ ಏವ ಗುರುದೇವನಿರಲೇಕೆ, ಸಾವು ನೋವಿನ ಭಯ ನಮಗೇಕೆ. ಶಾಂತಿಯ ನೀಡುವ ಅವಧೂತ ನಾಮವ, ಅವಧೂತ ನಾಮವ, ಅವಧೂತ ನಾಮವ, ಅವಧೂತ ನಾಮವ. ಶಾಂತಿಯ ನೀಡುವ, ಶಾಂತಿಯ ನೀಡುವ, ಶಾಂತಿಯ ನೀಡುವ ಅವಧೂತ ನಾಮವ. ಶುದ್ಧ ಭಾವನೆಯಲ್ಲಿ ನೆನೆ ಮನವೇ, ಶುದ್ಧ ಭಾವನೆಯಿಂದ ನೆನೆ ಮನವೇ. ಗುರುನಾಮಾಮೃತ 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 ಹರಿಮಹೇ. ಗುರುನಾಮಾಮೃತ 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 ಹರಿಮಹೇ. ಗುರು ಸೇವೆಗೈದವಗೆ ಭವದ ಬಂಧನವಿಲ್ಲ, ಗುರು ಸೇವೆಗೈದವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ, ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ 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 ಸರಿ ಮನವೇ. ಗುರುವೇ ಬ್ರಹ್ಮನು, ಗುರುವೇ ವಿಷ್ಣುವು, ಗುರುವೇ ಶಿವನೇ, ಗುರುವೇ ಸರ್ವವು,
ಗುರುವಿನ ಬೆರೆತಾದು ವಸ್ತುವು ನೋಡೆ ಬೇರಿಲ್ಲ, ನೋಡೆ ಬೇರಿಲ್ಲ. ಗುರುವೇ ಸರ್ವಾತ್ಮನು ಸಕಲಗನು, ಗುರುವೇ ಸರ್ವೋತ್ತಮನು, ಸರ್ವಾಮರಮಯನು, ಸರ್ವತ್ಕದೀಶನು, ಸರ್ವಸುಖದಾತ ಗುರುವೋ ಗುರುವೋ. ಸಾಂಬಜೈ ನಮ ಪಾರ್ವತೀಪತಿ ಶಿವರ ಮಾಲೆ. ಹುಕ್ಕೀರಿ ಸದಾಶಿವ ಕವಿಗಳಂತಾರೆ, ಗುರುವಿನಂ ವಿದ್ಯೆಯ ಕಲಿತು ಗುರುವಿನಿಂದುಪಜೀವಿಸುತ್ತೆ ತದ್ಗುರುವಿನೋಳು ವೈರತ್ವಗೈದಗಾಗುವುದೇ ಸೊಗವು. ಗುರುವಿನ ಹತ್ರ ವಿದ್ಯೆ ಕಲಿತು, ಗುರುವಿನಿಂದನೇ ಉಪಜೀವನವನ್ನು ಕಲಿತು, ಆ ಗುರುವಿಗೆ ಏನ್ ಹಾಡ್ತಾರೆ, ಏನ್ ಹೇಳ್ತಾರೆ? ಏನ್ ಮಾಡಿದ್ರ ಅಜ್ಜವರು ಅನ್ಕೋಂತ ಹೋದ್ರ ಗಾದಿ ಮಾತಿಲ್ಲ. ಏಣಿ ಹಾಕಿ ಮ್ಯಾಲೆ ಏರಿಸ್ತವ್ರ ಏಣಿ ಒದ್ದಂಗ ಆಕತಿ ಬದುಕ. ಅಜ್ಜೋರು ಒಂದು ಚಲೋ ವಚನ ಬರೀತಾರ, ಪರನಿಂದೆಯೇ ಪಾಪ, ಪರಹಿಂಸೆಯೇ ಪಾಪ, ಪರದ್ರೋಹವೇ ಪಾಪ, ಪರರ ಮನ ನೋಯಿಸುವುದೇ ಪಾಪ. ಪಾಪವ ಮಾಡಿ ಲಿಂಗವ ಪೂಜಿಸುವ, ಗುರುದ್ರೋಹವ ಮಾಡುವ ಅಧಮನ ಮುಖವ ಎನಗೊಮ್ಮೆ ತೋರದಿರು. ಗುರುಕುಮಾರ ಪಂಚಾಕ್ಷರೇಶ್ವರ ಅಂತರಜ್ಜೋ. ಯಾವ್ಯಾವ ದ್ರೋಹಗಳು? ಗುರುದ್ರೋಹ, ಪಿತೃದ್ರೋಹ, ಮಿತ್ರದ್ರೋಹ, ಜನನಿ ದ್ರೋಹ, ಸಮಾಜದ್ರೋಹ. ಈ ದ್ರೋಹಿಗಳ ಮುಖವೇ ನೋಡಬಾರದು ಅಂತಾರಜ್ಜೋ. ಅಂತ ದ್ರೋಹವನ್ನ ಎಸಗಿದಂತವನು ಚಿಕ್ಕೋಡಿಯಪ್ಪಯ್ಯ. ಅವರು ಶತಶತಮಾನಗಳುಳಿದ್ರೂ ಸಹಿತ, ಯುಗಗಳಿದ್ರು ಸಹಿತ, ಕಾಲ ಬದಲಾವಣೆಯಾದರೂ ಸಹಿತ ಅದು ಆ ಅಂಶ ಇರೋದೇ ಅದು ಎಲ್ಲಾ ಕಡೆ. ಮುಂದುವರೆದು ಸದಾಶಿವ ಕವಿಗಳಂತಾರೆ, ಗುರುವೇ ಬ್ರಹ್ಮನು, ಗುರುವೇ ವಿಷ್ಣುವು, ಗುರುವೇ ಸರ್ವೇಶ್ವರನು. ಗುರುವಿಗೆ ಬ್ರಹ್ಮನಾಗ್ಲಿಕ್ಕೆ ಬರ್ತದೆ, ವಿಷ್ಣು ಆಗ್ಲಿಕ್ಕೆ ಬರ್ತದೆ, ಮಹೇಶ್ವರನಾಗ್ಲಿಕ್ಕೆ ಬರ್ತದೆ. ಆದರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಗುರುವಾಗ್ಲಿಕ್ಕೆ ಬರುವುದಿಲ್ಲ. ಆರ್ಯ ಸಮಾಜದ ಸಂಸ್ಥಾಪಕರಾಗಿರುವಂತ ದಯಾನಂದ ಸರಸ್ವತಿಯವರು, ತಮ್ಮ ಕೇಳ್ರಪ್ಪ, ಎಂಥ ಶಿಷ್ಯ ವಾತ್ಸಲ್ಯ. ಅವರ ಶಿಷ್ಯ ವಾತ್ಸಲ್ಯವನ್ನು ನೋಡಿ ಕೆಲವೊಂದಿಷ್ಟು ಮಂದಿಗೆ ಸಹನ ಆಗಲಿಲ್ಲ. ಏ ತಮ್ಮ, ಏನ್ ನಿಮ್ಮ ಗುರುಗಳು ಕೀರ್ತಿರಿ? ನಿಮ್ಮ ಗುರುಗಳಿಗೆ ನೀನು ವಿಷ ಹಾಕಿದೆ ಅಂದ್ರೆ ನೀನು ರೊಕ್ಕ ಕೊಡ್ತೀವಿ ಅಂದ್ರೆ. ಗುರುದ್ರೋಹಿಗಳು ಎಲ್ಲರ ಬದುಕಿನೊಳಗೆ ಇರ್ತಾರ ಅಂತ ಉದಾಹರಣೆ. ದಯಾನಂದ ಸರಸ್ವತಿಯವರ ಶಿಷ್ಯ ರೊಕ್ಕ ಸಿಗುತ್ತದಂತ ತಿಳ್ಕೊಂಡು ಸ್ವತಃ ಅವರಿಗೆ ಊಟದೊಳಗೆ ವಿಷ ಬೆರೆಸಿ. ದಯಾನಂದ ಸರಸ್ವತಿಯವರು ಶಿಷ್ಯನ ಮೇಲೆ ನಂಬಿಕೆ ಉಳ್ಳಂತವರು ಪ್ರಸಾದವನ್ನ ಮಾಡಿದ್ರು. ದೇಹ ಅಸ್ತವ್ಯಸ್ತಗೊಂಡು ನಿತ್ರಾಣಗೊಂಡು ಅವರ ಈ ಕಣ್ಣು ಅವರ ಶರೀರದ ಚಲನವಲನೆ ನೋಡಿ ಅವರಿಗೆ ಶುಶ್ರೂಷೆಯನ್ನ ಮಾಡಿ ಅವರಿಗೆ ವೈದ್ಯೋಪಚಾರವನ್ನ ಮಾಡಿಸ್ಲಿಕ್ಕತ್ತಿದ್ರು. ಇವರಿಗೆ ವಿಷಪ್ರಾಶನಾಗ್ಯದಂತೂ ಗೊತ್ತಾಯ್ತು. ಉಳಿದ ಕೆಲವಲ ಶಿಷ್ಯರು ವಿಷ ಕೊಟ್ಟವನನ್ನ ಕಂಬಕ್ಕೆ ಕಟ್ಟಿದ್ರು. ಬುದ್ಧಿ, ನಿಮಗೆ ವಿಷ ಕೊಟ್ಟಂತ ಪರಮ ಪಾಪಿ ಇವನೇ. ಇವನಿಗೆ ಏನ್ ಮಾಡ್ಬೇಕು ಹೇಳ್ರಿಪ್ಪ. ಕಣ್ಣು ತೆಗಿಬೇಕೋ, ಕಾಲು ತೆಗಿಬೇಕೋ, ಕಿವಿ ತೆಗಿಬೇಕೋ, ಜೀವ ತೆಗಿಬೇಕೋ ಹೇಳ್ರಿ ಅಂದ್ರು. ಅವಾಗ ದಯಾನಂದ ಸರಸ್ವತಿಯವರು ಅಂತಾರ, ಅವನ ಕಣ್ಣು ಕೈ ಕಾಲು ಏನು ತೆಗೆಯೋದು ಬೇಡಪ್ಪ, ಅವನಿಲ್ಲಿಂದ ಕೈ ಬಿಟ್ಬಿಡ್ರಿ ಅಂದ್ರು. ಗುರು ಅಂದ್ರೆ ಏನ್ ಮಾಡ್ತಾನ ಅಂದ್ರ ಕೈ ಬಿಟ್ರೆ ಸಾಕು.
ಗುರು ಕ್ಷಮಾಪಣೆ ಮಾಡಬಹುದ್ರಿ, ಅವ ದೇವ್ರ ಅವನತ್ರ ಕ್ಷಮಾಪಣೆ ಇಲ್ರಿ ಅವನತ್ರ. ಮತ್ತೊಮ್ಮೆ ನಾನು ಹಾಕ್ತೀನ್ರಿ, ಆಮೇಲೆ ನಾನು ಮುದ್ದತ್ತಿಗೆ ಬರ್ತೀನಿ ಅಂದ್ರೆ ಏನಿಲ್ಲ, ದೇವ್ರ ಹತ್ರ ಡೈರೆಕ್ಟ್ ಡಿಸಿಷನ್. ಹಾಗ ಚಿಕ್ಕೋಡಿ ಅಪ್ಪಯ್ಯನ ಬದುಕು ಆಯ್ತು. ಗುರುವಿಗೆ ಕಪಾಳಕ್ಕೆ ಹೊಡೆದು ಇತಿಹಾಸ ನೆನಪಿಟ್ಟುಕೊಡ್ರಿ, ಇಡೀ ಧಾರ್ಮಿಕ ಲೋಕದ ಇತಿಹಾಸದೊಳಗ ಚಿಕ್ಕೋಡಿ ಅಪ್ಪಯ್ಯನಂತ ಶಿಷ್ಯ ಯಾವ ಗುರುವಿಗೂ ಸಿಗೋದಿಲ್ಲ. ಗುರುದ್ರೋಹಿ, ಪರಮಪಾಪಿ. ಗುರುನಾಥನ ಮೇಲೆ ಕೈ ಮಾಡಬೇಕಾದರೆ ಅದು ಎಂತ ಕೋಪ ಅವನು ಬಂದಿರಿ. ಅಜ್ಜೋರು ಒಂದು ಗೀತೆ ಬರೀತಾರೆ, ಸಿಟ್ಟಿನ ಕೈಯೊಳಗ ಬುದ್ಧಿಯ ಕೊಟ್ಟು ಕೆಟ್ಟು ಹೋಗುತ್ತಿದೆ ಜಗವೆಲ್ಲ. ನಮ್ಮ ಸದಾಶಿವ ಪಾಟೀಲ್ರು ಅದನ್ನು ಹಾಡಿದ್ದಾರೆ ಕ್ಯಾಸೆಟ್. ಸಿಟ್ಟು ತನ್ನ ವೈರಿಯಾದರೆ ಶಾಂತಿ ಪರರು, ತಾಳಿದವನು ಬಾಳಿಯ. ವಯಸ್ಸಾದ ಮುದುಕ ಮನಿಗೆ ಹೊಂದಂತ, ಚಾರರ ಕುಡಿರಿ ಅಂದಂತ. ಈ ಚಾ ಯಾಮಗ ಕಣ್ಣು ಹಿಡದನನ್ರಿ ಇದನ್ನ. ಸತ್ತಾಗ ಚಾ ಕೊಡ್ಬೇಕ್ರಿ, ಹುಟ್ಟಿದಾಗ ಚಾ ಕೊಡ್ಬೇಕು, ಮನಿ ಓಪನಿಂಗ್ ಆದ್ರೆ ಚಾ ಕೊಡ್ಬೇಕು, ಮದ್ವೆಯಾಗ ಚಾ ಕೊಡ್ಬೇಕ್ರಿ. 1-2 ಕೋಟಿ ರೂಪಾಯಿ ಮನಿ ಕಟ್ಟಿಸಿ ಯಾರ ಮನಿ ಬಂದು ಅಡ್ಡಾಡಿ ಹಿಂಗ್ ತೋರಿಸಿ 1 ಕಪ್ ಚಾ ಕೊಡ್ಲಾರ್ದು ವಾಪಸ್ ಕಳಿಸ್ಬಿಟ್ರ ಮನಿಗೆ ಬೆಂಕಿ ಹಚ್ಚ್ರಿ. ಯಾಕೆ? ಅರ್ಧ ಕಪ್ ಚಾ ಕುಡಿಸ್ಲಿಲ್ಲ, ಅವ್ರದೇನು ಮೈನ್ ತೊಡೆ ಮಾಡ್ತಾರೆ ಏನ್ರಿ? ಚಾ ಮರ್ಯಾದೆ ತೆಗೆದು ಬಿಡ್ತದ್ರಿ ಅದು. ಜೀವನದೊಳಗೆ ನಾವೆಲ್ಲ ನೆನಪಿಟ್ಟುಕೊಳ್ಬೇಕ್ರಿ, ಯಾವುದೇ ವ್ಯಕ್ತಿಯಾಗಲಿ ಉಪಕಾರ ಸ್ಮರಣೆಯನ್ನ ಯಾವ ಕಾಲಕ್ಕೂ ಸಹಿತ ಮರಿಬಾರದು ಅನ್ನೋದಕ್ಕ ಪಂಚಾಕ್ಷರಿ ಅಜ್ಜೋರು ನಮ್ಗಿಷ್ಟೆಲ್ಲ ಬದುಕನ್ನು ನಿರ್ಮಾಣ ಮಾಡಿದಾರಲ್ಲ, ಪೂಜ್ಯ ಪುಟ್ಟರಾಜ ಅಜ್ಜೋರು ನಮ್ಗೆಲ್ಲ ಇಷ್ಟು ಬದುಕು ಕಟ್ಟಿ ಕೊಟ್ಟಿದಾರಲ್ಲ. ನಾವೊಂದೆಲ್ಲ ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚನೆ ಮಾಡಿಕೊಂಡು ಬಿಟ್ರೆ ಈ ಡ್ರೆಸ್ ಈ ಅಡ್ರೆಸ್ ಅವ್ರದ ನೋಡ್ರಿ ಎಲ್ಲ ಇದು. ಈ ಡ್ರೆಸ್ ಚೇಂಜ್ ಆಗ್ಯದ, ಅಡ್ರೆಸ್ ಚೇಂಜ್ ಆಗ್ಯದ, ಎಲ್ಲ ಅವ್ರದ ಇದು. ಎಲ್ರಿ ನಮ್ಮ ಪರಿಸ್ಥಿತಿ? ಪುಣ್ಯಾತ್ಮರು ಹಳಸಿದ್ ಉಂಡು ಹರಕ ಬಟ್ಟಿ ಹಾಕೊಂಡು ಅದನ್ನು ನೆನೆಸ್ಕೊಂಡು ಬಿಟ್ರೆ ಮೈ ರೋಮಾಂಚನಗೊಂಡು. ನಮ್ಮ ಕಲ್ಲೂರು ಮಂತೇಶ್ ಶಾಸ್ತ್ರಿಗಳು ಮೊನ್ನೆ ಒಂದು ಫೋನ್ ಹಚ್ಚಿದ ಒಂದು ಮಾತು ಹೇಳ್ತಿದ್ರು. ಅಜ್ಜೋರು ಹೇಳ್ತಿದ್ರಂತ ಪಂಚಾಕ್ಷರಿ ಏನ್ರಿ ಬಟ್ಟಿನ ಇಲ್ಲ ಅಂತಿದ್ರ. ಹಿಂಗ ನೋಡಿದ್ರು ಪುಟ್ಟರಾಜ್ ಅಜ್ಜೋರು ಬಟ್ಟಿ ಹಿಂಗ್ ನೋಡಿದ್ರು, ಪುಟ್ಟಯ್ಯ ನಿನಗೂ ಹಂಗೆ ಇರ್ತದ ನನಗೂ ಹಂಗೆ ಇರ್ತದ ನೋಡು ಅಂದ್ರಂತ ಅಜ್ಜೋರು. ಏನ್ ಮಾಡದ್ರಪ್ಪ ತಮ್ಮ ಆಶೀರ್ವಾದ ಅಂದ್ರ. ಹಂಗಲ್ಲ, ನಾನು ಬಟ್ಟಿ ನನಗಿರಕ್ಕಿಲ್ಲಪ್ಪ, ಮುಂದೊಂದು ದಿನ ನಿನಗ ನೀ ಉಡುತ್ತೀನೆಂದ್ರು ಸಹಿತ ಉಡಲಾರ್ದಂಗ ಸಮಯ ಸಿಗಲಾರ್ದಷ್ಟು ಬಟ್ಟಿ ನಿನ್ನ ಹತ್ರ ಬಂದು ಬೀಳ್ತಾವಪ್ಪ ಅಂದ್ರಂತ. ಅವರು ಅಟ್ಟಿಟ್ಟು ಬುತ್ತಿ ಕಟ್ಟಿಟ್ಟು ಹೋಗಿಲ್ರಿ. ಹಿಂದಿನ ಗದಿಗಿನ ತೋಂಟದಾರಿ ಜಗದ್ಗುರುಗಳು ಹೇಳ್ತಿದ್ರು, ಪುಟ್ಟರಾಜ ಅಜ್ಜೋರು ಪಂಚಾಕ್ಷರಿ ಅಜ್ಜೋರು ಇಲ್ಲಿ ತಪಸ್ಸು ಮಾಡಿ ನಿಟ್ಟು ಒಟ್ಟು ಹೋಗ್ಯಾರ. ಏನ್ ಹೇಳ್ಯಾರ ನೋಡ್ರ, ಇಲ್ಲಿ ತಪಸ್ಸು ಮಾಡಿ ನಿಟ್ಟು ಒಟ್ಟು ಹೋಗ್ಯಾರ. ಸೂರ್ಯ ಚಂದ್ರ ಬದಲಿ ಆಗಬಹುದು, ಈ ತಪಸ್ಸು ಮಾತ್ರ ಯಾವ ಕಾಲಕ್ಕೂ ಸಹಿತ ಕರಗೋದಿಲ್ಲ ಅಂತ ಹೇಳಿದ್ರು. ಅದು ಈ ತಾಕತ್ರಿ ಗುರುಗಳು. ಈ ಜಗತ್ತಿನೊಳಗ ಅಂತ ಗುರು ಸಿಗುವುದು ಬಹಳ ದುರ್ಲಭ. ಸಿಕ್ಕಾರಂದ್ರೆ ನಾವು ಬಹಳ ದೊಡ್ಡ ಲಾಭವನ್ನು ಪಡ್ಕೊಳ್ಬೇಕು ಅನ್ನೋದನ್ನ ಹೇಳಿ ಪಂಚಾಕ್ಷರಿ ಅಜ್ಜೋರು ಇಟಗಿಯ ಪುಣ್ಯ ಭೂಮಿಯೊಳಗಿರಬೇಕಾದ್ರೆ ಅಲ್ಲಿ ಅವರ ತ್ರಿಕಾಲ ಲಿಂಗ ಪೂಜೆವನ್ನ, ಅಖಂಡ ಬ್ರಹ್ಮಚರ್ಯದ ಆ ಒಂದು ನಿತ್ಯಲೂ ಅವರ ಕ್ರಿಯೆಗಳನ್ನ ನೋಡಿದಂತ ಜನತೆ, ಯಪ್ಪ ನೀವು ನಮ್ಮೂರೊಳಗೆ ಇರ್ಬೇಕ್ರಿಪ್ಪ, ನಮ್ಮೂರೊಳಗಿರ್ಬೇಕ್ರಿ ಅಂತ ಅಜ್ಜೋರನ್ನ ಕೇಳಿದ್ರೆ ಅಜ್ಜೋರಂತಾರ, ಯಪ್ಪ ನಾವು ಒಂದ್ ಹತ್ರ ಇರೋರಲ್ರಿಪ್ಪ, ಹಂಗೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಕುಮಾರೇಶ ನಮಗೆ ಹೇಳಿದಾನೆ, ನೀನು ನಿಂತ ನೀರ್ ಆಗ್ಬಾರ್ದಪ್ಪ, ಹರಿವ ಗಂಗೋತ್ರಿ ಆಗಬೇಕು, ನಿನಗೆ ದಾನಿ ಒಬ್ಬ ಸಿಗೋ ತನಕ ನೀನು ಸಂಚಾರವನ್ನು ಮಾಡ್ತಾ ಇರಬೇಕು ಅಂತ ಅಜ್ಜೋರ ಅಪ್ಪಣೆ ಆಗೈತ್ರಿಪ್ಪ, ನಾವು ಪ್ರಯಾಣ ಮಾಡ್ಬೇಕ್ರಿಪ್ಪ ಅಂತ ಅಂದ್ರು. ಯಪ್ಪ ಯಾವೂರಿಗಿರಿ?
ನಾಳೆ ಅಂತ ಅಜ್ಜೋರ್